ಎಲ್ಲರಿಗೂ ನಮಸ್ಕಾರ. ಇಂದು ಅದ್ಧೂರಿಯ ಉದ್ಘಾಟನಾ ಸಮಾರಂಭ ರೆಡ್ ಅಲರ್ಟ್ ಕನ್ನಡ ಚಾನಲ್ ಅವರ 1ನೇ ಹೆಮ್ಮೆಯ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ನಮಸ್ಕರಿಸಿ, ಮೊದಲನೇದಾಗಿ ಇವತ್ತು ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪ್ ಮೂಡಿಸಲಿಕ್ಕೆ ಕೆಲವು ಚಾನಲ್ಗಳು ಪೈಪೋಟಿ ನಡೆಸಿದೆ. ಈ ಪೈಪೋಟಿ ಯುಗದಲ್ಲಿ, ಕಾಂಪಿಟೇಷನ್ ಯುಗದಲ್ಲಿ ಇವತ್ತಿನ ದಿನ ರೆಡ್ ಅಲರ್ಟ್ ಅವರು ತಮ್ಮ ಛಾಪನ್ನು ಹೆಂಗೆ ಮೂಡಿಸ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ಅಂತರಂಗದಲ್ಲಿ ಏನು ನನ್ನ ಭಾವನೆ ಇದೆ ಅಂತಂದರೆ, ಮೋಸ್ಟ್ಲಿ ಒಂದು ಹೊಸ ಅಧ್ಯಾಯವನ್ನು ಅವರು ತೆರೀಲಿಕ್ಕೆ ಒಂದು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಟೈಮ್ನಲ್ಲಿ ದೇವರು ಮೊದಲನೇದಾಗಿ ಕೆಲವು ಕಷ್ಟಗಳನ್ನ ಕೊಡ್ತಾರೆ. ಬಂಗಾರ ಎಷ್ಟು ಕಾಸು ಹಿಡಿತೀರೋ ಅಷ್ಟು ಹೊಳಪು ಬರ್ತೈತಿ. ಇವತ್ತು ಕ್ರಿಕೆಟ್ ಇರೋದರಿಂದ ಈ ಚಾನಲ್ ಕಾರ್ಯಕ್ರಮ ಒಂಚೂರು ಏನಂತಲ್ಲ ಎಡವಟ್ಟಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಬೇಕಾದಾಗಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವಿರಲಿ. ಹಾಗೆ ಇವತ್ತಿನ ದಿನ ಈ ರೆಡ್ ಅಲರ್ಟ್ ಚಾನೆಲ್ನವರು ಮೊದಲನೇ ಹೆಜ್ಜೆಯ ಈ ಹೆಮ್ಮೆಯ ಸಾಧಕ ಈ ಪ್ರಧಾನ ಸಮಾರಂಭ, ಇದಕ್ಕೆ ದೇವರು ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಹಾರೈಸಿ, ಇನ್ನೊಂದು, ನಾನು ಮಾತುಗಾರಲ್ಲ, ಹಾಡುಗಾರಲ್ಲ, ನಾನು ಹಾಡುಗಾರ. ಹೀಗಾಗಿ ಇವತ್ತಿನ ದಿನ ಒಂದು ಹಾಡನ್ನು ಹಾಡ್ತೇನೆ ರೀ ನಾನು. ಇವತ್ತು ಜಗತ್ತು ಉದ್ವಿಗ್ನ ಪರಿಸ್ಥಿತಿ ಒಳಗೈತ್ರಿ. ಯಾಕಂತ ನಾನೇನು ಹೇಳಬೇಕಾಗಿದೆ, ಗ್ಯಾಸ್ ಮನೆಯಾಗ ಯಾರ್ಯಾರಿಗಿಲ್ಲೋ ಅವರಿಗೆಲ್ಲರಿಗೂ ಬಿಸಿ ತಗಲಿದೆ. ಕಾರಣ ಇವತ್ತಿನ ಜಗತ್ತು ಅಶಾಂತಿ, ಯುದ್ಧ. ಇದಕ್ಕೆ ನಾನು ಭಾಳ ದಿವಸಗಳ ಹಿಂದೆ ಒಂದು